ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ.ವಿ. ವರ್ಡ್. ಇಂದಿನ ವಿಡಿಯೋದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದು ಬಂದ ದಾರಿಯ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪಂಪ ಪ್ರಶಸ್ತಿ, ಇದು ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾಗಿದ್ದು, ಇದನ್ನು ಕರ್ನಾಟಕ ಸರ್ಕಾರವು 1987ರಲ್ಲಿ ಪ್ರಾರಂಭಿಸಿದ್ದು, ಈ ಪ್ರಶಸ್ತಿಯು 2018ರಿಂದ 3 ಲಕ್ಷ ರುಗಳಿಗೆ ಹೆಚ್ಚಿಸಲಾಗಿದೆ. ಲಕ್ಷ ರುಗಳ ನಗದು ಬಹುಮಾನ, ಕಂಚಿನ ವಿಗ್ರಹ ಮತ್ತು ತಾಮ್ರದ ಪತ್ರವನ್ನು ಒಳಗೊಂಡಿದೆ. ಇದರ ವಿಜೇತ ಹೆಸರುಗಳು ಹಾಗೂ ಕೃತಿ ಸಾಹಿತ್ಯ ಕೆಲಸ ಮತ್ತು ವರ್ಷ ಇವನ್ನ ನೋಡ್ತಾ ಹೋಗೋಣ. ಮೊದಲನೆಯವರು ಡಾಕ್ಟರ್ ಕೆ.ವಿ. ಪುಟ್ಟಪ್ಪ. ಕೃತಿ ಮತ್ತು ಸಾಹಿತ್ಯ ಹಾಗೂ ಕೆಲಸದಲ್ಲಿ ಶ್ರೀರಾಮಾಯಣ ದರ್ಶನಂ. ಇದರ ವರ್ಷ 1987ರಲ್ಲಿ. ನೆಕ್ಸ್ಟು ಟಿ.ಎನ್. ಶ್ರೀಕಂಠಯ್ಯ. ಮರಣೋತ್ತರ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ. ಇದು ಮರಣೋತ್ತರ ಪ್ರಶಸ್ತಿಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ 1988ರಲ್ಲಿ. ನೆಕ್ಸ್ಟು ಡಾಕ್ಟರ್ ಕೆ. ಶಿವರಾಮ ಕಾರಂತ. ಇದರ ಕೃತಿ ಸಾಹಿತ್ಯ ಕೆಲಸ ಮೈಮನಗಳ ಸುಳಿಯಲ್ಲಿ. ಇದು 1989ರಲ್ಲಿ. ಎಸ್. ಬೂಸನೂರು ಮಠ. ಶೂನ್ಯ ಸಂಪಾದನೆಯ ಪರಾಮರ್ಶೆ. ಇದು 1990. ಎ.ಎನ್. ಮೂರ್ತಿರಾವ್. ದೇವರು. ಇದು 1992. ಪೂತಿ ನರಸಿಂಹಾಚಾರ್. ಶ್ರೀಹರಿ ಚರಿತೆ 1991. ಗೋಪಾಲಕೃಷ್ಣ ಹಾಡಿಗ. ಇದು ಸುವರ್ಣ ಪುತ್ಥಳಿ 1993. ಸೇಡುಯಾಪು ಕೃಷ್ಣ ಭಟ್. ವಿಚಾರ ಪ್ರಪಂಚ 1994. ನೆಕ್ಸ್ಟು ಕೆ.ಎಸ್. ನರಸಿಂಹಸ್ವಾಮಿ. ಇವರು ದುಂಡು ಮಲ್ಲಿಗೆ 1995. ಡಾಕ್ಟರ್ ಎಂ.ಎಂ. ಕಲಬುರ್ಗಿ. ಸಂಶೋಧನೆಯ ಕಾರ್ಯಕ್ಕಾಗಿ 1996. ಜಿ.ಎಸ್. ಶಿವರುದ್ರಪ್ಪ. ಇವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ 1997ರಲ್ಲಿ. ಮತ್ತು ಡಿ. ಜವರೇಗೌಡ. ಅದೇ ಅಂತ ಎಲ್ಲ ಲೈನಲ್ಲೂ ಇದೆ ನೋಡಿ. ಅದೇ ಅಂತಂದರೆ ಇದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ 1998ರಲ್ಲಿ. ಚೆನ್ನವೀರ ಕಣವಿ. ಇವರು ಕೂಡ 1999ರಲ್ಲಿ. ನೆಕ್ಸ್ಟು ಡಾಕ್ಟರ್ ಎಲ್. ಬಸವರಾಜು 2000. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಇವರು ಕೂಡ 2001ರಲ್ಲಿ ವರ್ಷ. ಡಾಕ್ಟರ್ ಎಂ. ಚಿದಾನಂದ ಮೂರ್ತಿ 2003. ಡಾಕ್ಟರ್ ಚಂದ್ರಶೇಖರ ಕಂಬಾರ 2004. ಡಾಕ್ಟರ್ ಎಚ್.ಎಲ್. ನಾಗೇಗೌಡ 2005. ಡಾಕ್ಟರ್ ಎಸ್.ಎಲ್. ಭೈರಪ್ಪ 2006. ಜಿ.ಎಸ್. ಅಮೂರ 2007. ಯಶವಂತ ಚಿತ್ತಾಲ 2008. ಪ್ರೊಫೆಸರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರು ಸಹ 2008. ಹಾಗೆ 2009ರಲ್ಲಿಯೂ ಕೂಡ ಇವರಿಗೆ 2 ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟು ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಚಂಪಾ. ಇವರು ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ 2010ರಲ್ಲಿ. ಇದು ಕರ್ನಾಟಕ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಶ್ರೇಷ್ಠ ಪ್ರಸಿದ್ಧಿ. ಇದನ್ನು ಕರ್ನಾಟಕ ಸರ್ಕಾರವು 1987ರಲ್ಲಿ ಪ್ರಾರಂಭ ಆಗಿದ್ದು, ಆ ವರ್ಷದಿಂದ 2010ರವರೆಗೂ ಪಂಪ ಪ್ರಶಸ್ತಿ ಈ ಒಂದು ವಿಜೇತರಿಗೆ ಲಭಿಸಿದೆ. ಮುಂದಿನ ವಿಡಿಯೋದಲ್ಲಿ ಶ್ರೀ ಶಿವಕುಮಾರ ಪ್ರಶಸ್ತಿ. ಇದು ಕರ್ನಾಟಕದಲ್ಲಿ ಕೊಡಮಾಡುವ ವಿವಿಧ ಪ್ರಶಸ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಕೊಡಮಾಡುವ ವಿವಿಧ ಪ್ರಶಸ್ತಿಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.
ಅದರಲ್ಲಿ ಶ್ರೀ ಶಿವಕುಮಾರ ಪ್ರಶಸ್ತಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾರೆಲ್ಲ ಮೊದಲು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.